ಆತ್ಮೀಯ 6ನೇ ತರಗತಿ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲ? ಎಲ್ಲ ಕೂಡ ಚೆನ್ನಾಗಿ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಇನ್ನೇನು ನಿಮ್ಮ ಎಸ್ಎ2 ಪರೀಕ್ಷೆ ಹತ್ರ ಬರ್ತಾ ಇದೆ. ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮಗೂ ಕೂಡ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. 40 ಅಂಕಗಳಿಗೆ ನಿಮ್ಗೆ ಕ್ವಶನ್ ಪೇಪರ್ ಇರುತ್ತೆ. ಇನ್ನ 10 ಮಾರ್ಕ್ಸ್ಗೆ ಓರಲ್ ಇರುತ್ತೆ ಮಕ್ಕಳೇ. ಬನ್ನಿ ಯಾವ್ಯಾವ ಮೇನ್ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ ಮೇನ್ ಅಲ್ಲಿ ನೀಡಲಾಗಿರ್ತಕ್ಕಂತಹ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಬರೆಯಿರಿ ಅಂತ ಇದೆ. 3 ಕ್ವಶನ್ಸ್ 3 ಮಾರ್ಕ್ಸ್. ಅಂದ್ರೆ ಒಂದು ಪ್ರಶ್ನೆ ಕೊಟ್ಟು ಅದಕ್ಕೆ ಆಪ್ಷನ್ಸ್ ನ ಕೊಟ್ಟಿರ್ತಾರೆ, ಬ್ರಾಕೆಟ್ ಅಲ್ಲಿ ಆನ್ಸರ್ಸ್ ಇರುತ್ತೆ. ಆದ್ರೆ ಯಾವ್ದು ಕರೆಕ್ಟ್ ಅಂತ ಹೇಳಿ ನೀವು ಚೂಸ್ ಮಾಡ್ಬಿಟ್ಟು ಬರೀಬೇಕು. ಓಕೆನಾ? ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ನಿಮ್ಗೆ ಗೊತ್ತಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಓಕೆ, ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ ನೋಡಿ. ಕ್ಷಾಮ ಈ ಪದದ ಅರ್ಥ ಡ್ಯಾಶ್ ಆಗಿದೆ. ಕ್ಷಾಮ ಪದದ ಅರ್ಥ ಡ್ಯಾಶ್ ಆಗಿದೆ. ನೋಡಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕಾಲ, ಬರಗಾಲ, ಆಜ್ಞೆ, ಗಿಡ ಮೂಲಿಕೆ. ಯಾವುದು ಇದಿಷ್ಟರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು? ಎಸ್, ವೆರಿ ಗುಡ್. ಕ್ಷಾಮ ಅಂತ ಹೇಳಿದ್ರೆ ಬರಗಾಲ. ಫಸ್ಟ್ ಕ್ವಶನ್ಗೆ ಸರಿಯಾದಂತಹ ಉತ್ತರ ಬರಗಾಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ವ್ಯಾವಹಾರಿಕ ಪತ್ರದಲ್ಲಿ ಬಳಸುವ ಸಂಬೋಧನೆ ಡ್ಯಾಶ್ ತೀರ್ಥರೂಪ, ಮಾತೃಶ್ರೀ, ಮಾನ್ಯರೇ ಅಥವಾ ಮಹನೀಯರೇ, ಪ್ರೀತಿಯ, ನಲ್ಮೆಯ. ವ್ಯಾವಹಾರಿಕ ಪತ್ರ ಅಂತ ಹೇಳಿದ್ರೆ ನೀವು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀತೀರಾ, ಹಾಗೇನೆ ಜಿಲ್ಲಾ ಪಂಚಾಯತಿಯವರಿಗೆ ಪತ್ರ ಬರೀತೀರಾ, ಗ್ರಂಥಾಲಯದ ಪಾಲಕರಿಗೆ ಪತ್ರ ಬರೀತೀರಾ. ಸೊ ಅವ್ರಿಗೆ ಪತ್ರ ಬರೆಯಬೇಕಾದ್ರೆ ಏನಂತ ಬಳಸ್ತೀರಾ? ತೀರ್ಥರೂಪ ಅಂತ ಬಳಸ್ತೀರಾ? ಇಲ್ಲ ಅಲ್ವಾ. ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪ, ತಾಯಿಗೆ ಪತ್ರ ಬರೆಯುವಾಗ ಮಾತೃಶ್ರೀ, ಪ್ರೀತಿಯ, ನಲ್ಮೆಯ ಅಂದ್ರೆ ನಮ್ಮ ಸ್ನೇಹಿತರಿಗೆ ಬರೆಯುವಾಗ ಇದನ್ನ ಉಪಯೋಗಿಸ್ತೀವಿ. ವ್ಯಾವಹಾರಿಕ ಪತ್ರದಲ್ಲಿ ಮಾನ್ಯರೇ ಅಂತ ಹೇಳಿ ನಾವು ಸಂಬೋಧನೆಯನ್ನ ಮಾಡ್ತೀವಿ, ಮಾನ್ಯರೇ. ನಂತರ ಮೂರನೇ ಕ್ವಶನ್ ಈ ರೀತಿಯಾಗಿದೆ. ಎನಿತು ಎಂಬ ಪದದ ಗ್ರಾಂಥಿಕ ರೂಪ. ಗ್ರಾಂಥಿಕ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಏನಿರುತ್ತಲ್ಲ, ಏನು ಹಾಗಂದ್ರೆ ಎನಿತು ಅಂತ ಹೇಳಿದ್ರೆ ನೋಡಿ ಆಯ್ಕೆಗಳು: ಅಷ್ಟು, ಎಷ್ಟು, ಎಂತು, ಯಾವಾಗ. ಎನಿತು ಅಂದ್ರೆ ಎಷ್ಟು ಅಂತ ಹೇಳಿ. ಗ್ರಾಂಥಿಕ ರೂಪ ಏನು? ಎನಿತು ಪದದ್ದು ಎಷ್ಟು. ಓಕೆ, ಇನ್ನು ನಂತರ ನೋಡಿ ಇಲ್ಲಿ ಇದು ಫಸ್ಟ್ ಮೇನ್ ಆಯ್ತು. ಸೆಕೆಂಡ್ ಮೇನ್ ನೋಡ್ತಾ ಹೋಗೋಣ. ಸೆಕೆಂಡ್ ಮೇನ್ ಅಲ್ಲಿ ಯಾವ ಪ್ರಶ್ನೆ ಇದೆ ಅಂತ ಹೇಳಿ. ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ. ಬಿಟ್ಟ ಸ್ಥಳವನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಇದೆ. 3 ಕ್ವಶನ್ಸ್ 3 ಮಾರ್ಕ್ಸ್ ಇರುತ್ತೆ. ಶಿವೈಕ್ಯ ಎಂಬ ಪದ ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ನೋಡಿ ಇಲ್ಲಿ ಐ ಒತ್ತಕ್ಷರ ಬಂದಿರೋದನ್ನ ನೋಡ್ಬೋದು. ಹಾಗಾಗಿ ಇದು ವೃದ್ಧಿ ಸಂಧಿ ಆಗುತ್ತೆ. 4ನೇ ಪ್ರಶ್ನೆಗೆ ಉತ್ತರ ಏನು ಮಕ್ಕಳೇ? ವೃದ್ಧಿ ಸಂಧಿ. ನೀವು ಕೂಡ ಲೈವ್ ಚಾಟ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ 5th ಕ್ವಶನ್. ಎನಿತು ಭಾಷೆಗಳ ಕಲಿತಡೇನು ಡ್ಯಾಶ್ ಭಾಷೆ ಕಲಿಯದನ್ನಕ್ಕ. ಪೊಯಂ ಹೇಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ್ಕ. ಏನ್ ಆನ್ಸರು? ಹೃದಯದ. ನೆಕ್ಸ್ಟ್ 6ನೇ ಪ್ರಶ್ನೆ. ಹೆಂಗಸು ಈ ಪದದ ಪುಲ್ಲಿಂಗ ರೂಪ. ಅಂದ್ರೆ ಚೇಂಜ್ ದ ಜೆಂಡರ್. ಹೆಂಗಸು, ಹೆಂಗಸುಗೆ ಏನಾಗುತ್ತೆ? ಎಸ್, ವೆರಿ ಗುಡ್, ಗಂಡಸು. ಹೆಂಗಸು, ಗಂಡಸು. ಓಕೆ, ಇಲ್ಲಿಗೆ ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ಮುಗೀತು. ಇನ್ನ ಥರ್ಡ್ ಮೇನ್ ಏನಿದೆ ನೋಡಿ. ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 7ನೇ ಪ್ರಶ್ನೆ. ಸೋಲು ಪದದ ವಿರುದ್ಧಾರ್ಥಕ ಪದ ಬರೆಯಿರಿ. ಏನು ಸೋಲು ಪದದ ವಿರುದ್ಧಾರ್ಥಕ ಪದ? ಸೋಲು, ಗೆಲುವು ಅಲ್ವಾ? ನೋಡಿ ಅದರಲ್ಲಿ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಪರಕೀಯ ಪದದ ಅರ್ಥ ಬರೆಯಿರಿ. ಪರಕೀಯರು ಅಂತ ಹೇಳಿದ್ರೆ ಯಾರು? ಬೇರೆಯವರು ಅಥವಾ ಬ್ರಿಟಿಷರು. ನೆಕ್ಸ್ಟ್, ವೈದ್ಯ ಈ ಪದವು ಸೂಚಿಸುವ ಲಿಂಗ ಬರೆಯಿರಿ. ವೈದ್ಯ, ವೈದ್ಯ ಅಂತ ಇದೆ, ಇದು ಯಾವ ಲಿಂಗವನ್ನ ಸೂಚಿಸುತ್ತೆ? ವೈದ್ಯ, ವೈದ್ಯೆ. ವೈದ್ಯ ಅಂದ್ರೆ ಪುಲ್ಲಿಂಗ, ವೈದ್ಯೆ ಅಂದ್ರೆ ಸ್ತ್ರೀಲಿಂಗ. ಹಾಗಾಗಿ ವೈದ್ಯ ಅಂತ ಹೇಳಿದ್ರೆ ಇದು ಯಾವುದನ್ನ ಸೂಚಿಸುತ್ತೆ? ಪುಲ್ಲಿಂಗವನ್ನ ಸೂಚಿಸುತ್ತೆ. ಅಂದ್ರೆ 10ನೇ ಪ್ರಶ್ನೆ. ಆಲಿಸು ಈ ಪದವನ್ನ ಬಳಸಿ ಸ್ವಂತ ವಾಕ್ಯ ರಚಿಸಿ. ಆಲಿಸು ಅಂದ್ರೆ ಕೇಳಿಸ್ಕೊಳ್ಳೋದು. ಶಿಕ್ಷಕರು ಪಾಠ ಮಾಡುವಾಗ ವಿದ್ಯಾರ್ಥಿಗಳು ಗಮನ ಕೊಟ್ಟು ಆಲಿಸಬೇಕು. ಓಕೆನಾ? 11ನೇ ಪ್ರಶ್ನೆ. ವಿಜ್ಞಾನ ಪದಕ್ಕೆ ತದ್ಭವ ರೂಪ.
ವಿಜ್ಞಾನ ಭಿನ್ನಣ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ. ರಮೇಶನು ಜಾತ್ರೆಗೆ ಹೋದನು. ಈ ವಾಕ್ಯದಲ್ಲಿ ಕ್ರಿಯಾಪದ ಗುರುತಿಸಿ ಅಂತ ಇದೆ. ಇಲ್ಲಿ ಹೋದನು ಅನ್ನೋದು ಕ್ರಿಯಾಪದ. ಯಾವುದು? 12ನೇ ಪ್ರಶ್ನೆಗೆ ಉತ್ತರ ಹೋದನು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಜಾತ್ರೆಗಳಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು? ಇದಕ್ಕೆ ನಾನು ಸಂಪೂರ್ಣವಾಗಿ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಪ್ಯಾರಾಗ್ರಾಫ್ ಕೂಡ ಕೊಟ್ಟಿರ್ತಾರೆ, ಅದನ್ನ ಓದಿ ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಇಲ್ಲಿಂದ ನಾನು ನಿಮಗೆ ಡಿಟೇಲ್ ಆಗಿ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಸರಿನಾ ಮಕ್ಕಳೇ? ಇವಾಗ ನಾವು ಡೀಟೇಲ್ ಆಗಿ ಕ್ವಶನ್ಸ್ಗಳನ್ನು ನೋಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಕ್ವಶನ್ಸ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೀವು ಸ್ಕ್ರೀನ್ಶಾಟ್ ತೊಗೋಬೋದಾಗಿದೆ. ಇಲ್ಲಿ ಕ್ವಶನ್ ನೋಡಿ, ನಂತರ ನೆಕ್ಸ್ಟ್ ನಾನು ವಿಡಿಯೋನಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರಗಳನ್ನು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, 13ನೇ ಕ್ವಶನ್ಗೆ ಆನ್ಸರು: ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ, ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ಎತ್ತಿ ತೋರಿಸುತ್ತವೆ ಹಾಗೂ ನೂರಾರು ಕಸುಬುದಾರರಿಗೆ ಕೆಲಸವನ್ನು ನೀಡುತ್ತವೆ. 2 ಮಾರ್ಕ್ಸ್ ಕ್ವಶನ್ನು. 14ನೇ ಕ್ವಶನ್ನು: ಯಾಣದ ಕುರಿತಾಗಿರುವ ದಂತಕಥೆ ಏನು ಅಂತ ಹೇಳಿದ್ರೆ, ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಿದ್ದು ಈತನ ಉಪಟಳವನ್ನು ಸಹಿಸಲು ಅಸಾಧ್ಯವಾದಾಗ ಶಿವ ಈತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎನ್ನುವುದೇ ಆ ದಂತಕಥೆ. ನೆಕ್ಸ್ಟು 15ನೇ ಕ್ವಶನ್ಗೆ ಆನ್ಸರ್ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಆವಾಗ ಕೆಲಸ ಮಾಡ್ತಾ ಇತ್ತು. ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚರ್ಚಿಸಿ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ಒಂದು ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು. 16ನೇ ಪ್ರಶ್ನೆ: ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ನಾವು ಖುಷಿ ಪಡದೆ ಸಾಧ್ಯ ಆದಷ್ಟು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ಈ ಪದ್ಯದ ಆಶಯ. ನೆಕ್ಸ್ಟು ಮಠಗಳ ಕೆಲಸ ಏನು ಅಂತ ಹೇಳಿದ್ರೆ, ಮಠಗಳು ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತೆ, ಅದ್ರ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಮತ್ತು ಊಟ ವಸತಿಯ ಸೌಲಭ್ಯವನ್ನು ಒದಗಿಸುತ್ತೆ. ನೆಕ್ಸ್ಟು ಪ್ಯಾರಾಗ್ರಾಫ್ಗೆ ಆನ್ಸರ್ ನೋಡಿ. ಹೊಸ ಅವಕಾಶಗಳ ಸಂದೇಶ ತರುತ್ತೆ, ಹಾಗೆ ಕಲೆ, ಧೈರ್ಯ, ಶ್ರಮ, ಸದ್ಭಾವನಂದಗಳಿಗೆ ಬದುಕಿದ್ದಾರೆ ಅಂತ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ನೀವು ಪ್ಯಾರಾಗ್ರಾಫ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪೋಯಮು: ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ್ಕ, ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ವರಿಯದನ್ನಕ್ಕ, ಎನಿತು ಶೋಧನೆ ಗೈದಡೇನು ಹೃದಯದ ಶೋಧನೆ ಗೈಯದನ್ನಕ್ಕ. ನೆಕ್ಸ್ಟು ಹುಡುಗಿ ಹೇಳಿದಂಥ ಮಾತು: ಹರಿಗೆ ರೇಷ್ಮೆ ಬಟ್ಟೆಯನ್ನು ಕೊಟ್ಬಿಟ್ಟು ಹೇಳಿದ್ದು, ಯಾರಾದರೂ ವರ್ತಕರಿಗೆ ಮಾರಿ ಬನ್ನಿ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ನು: ಕವಿ ಇಲ್ಲಿ ಗಂಗಾ ಮಾತೆ ಅಂದರೆ ಗಂಗೋವನಿಗೆ ಹೇಳಿದಂಥ ಮಾತು ಇದಾಗಿದೆ. ನೆಕ್ಸ್ಟ್ 22ನೇ ಕ್ವಶನ್ಗೆ ಆನ್ಸರು ಬೆಳದಿಂಗಳು ಮತ್ತು ಅಲೆಗಳ ನರ್ತನ. 23ನೇ ಕ್ವಶನ್ ಏನು ಅಂತ ಹೇಳಿದ್ರೆ, ಭುವನೇಶ್ವರಿಯನ್ನು ನೆನೆದು ಕಿತ್ತೂರು ಚೆನ್ನಮ್ಮ ಏನು ಹೇಳ್ತಾಳೆ, ಅಮ್ಮ ನಿನ್ನ ಋಣವನ್ನು ತೀರಿಸೋದಕ್ಕೆ ನಮಗೆ ಆಗಲಿಲ್ಲ, ಈ ಒಂದು ಜನ್ಮದಲ್ಲಿ ನಾನು ನಿನ್ನ ಋಣ ತೀರಿಸಲಿಲ್ಲ, ಬ್ರಿಟಿಷರಿಂದ ಮುಕ್ತಿಗೊಳ್ಳೋದಕ್ಕೆ ಆಗಲಿಲ್ಲ ತಾಯಿ ಭುವನೇಶ್ವರಿ, ಮತ್ತೊಂದು ಸಾರಿ ಹೆಣ್ಣಾಗಿ ಹುಟ್ಟಿ ನಾನು ಈ ನೆಲದಲ್ಲಿ ನಿನ್ನ ಋಣವನ್ನು ತೀರಿಸ್ತೀನಿ, ಬ್ರಿಟಿಷರಿಂದ ಈ ಮಣ್ಣನ್ನು ಸ್ವತಂತ್ರಗೊಳಿಸ್ತೀನಿ ಅಂತೇಳಿ ಇಲ್ಲಿ ಚೆನ್ನಮ್ಮ ಇಲ್ಲಿ ಕನ್ನಡ ತಾಯಿಯ ಬಳಿ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟು ಪತ್ರ ಲೇಖನ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಆಲ್ರೆಡಿ ನಿಮ್ಮ ಟೀಚರ್ಸ್ ಪತ್ರವನ್ನು ಬರೆಸಿರ್ತಾರೆ, ಯಾವ ರೀತಿ ಅಂತ ಹೇಳಿ ಗೊತ್ತಿರುತ್ತೆ. ಇನ್ನು ಚಿತ್ರವನ್ನು ನೋಡಿ ಆ ಚಿತ್ರಕ್ಕೆ ಸರಿ ಹೊಂದೋ ಥರ ವಾಕ್ಯಗಳನ್ನು ಬರೀಬೇಕು. ನೋಡಿದ್ದೀರಾ ಆಗಲೇ ಪಿಕ್ಚರು, ಅದು ಜಾತ್ರೆಗೆ ಸಂಬಂಧಿಸಿರೋದು. ಆ ಜಾತ್ರೆಗೆ ಸಂಬಂಧಿಸಿದ ಚಿತ್ರಗಳನ್ನು ಅಲ್ಲಿ ಜಾತ್ರೆಗೆ ಸಂಬಂಧಿಸಿದಂತಹ ಚಿತ್ರ ನೋಡಿಕೊಂಡು ವಿವರಣೆಯನ್ನು ಬರೀಬೇಕು ಮಕ್ಕಳೇ. ಇದಿಷ್ಟು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್. ಖಂಡಿತ ಇದು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.